ಪುಟಾಣಿ, ನೋಡಿದ್ಯಾ ನಿಮ್ಮಪ್ಪ ನಾಟಕನ? ಹೀಗೆ ಏನಾದ್ರೂ ಒಂದ್ ಹೇಳಿ ನನ್ನ ಹತ್ರನೇ ಕುಡಿಸ್ಬಿಡ್ತಾರೆ. ಮತ್ತೆ ನಿಂಗ್ ಕುಡ್ತೀಯ, ಅಪ್ಪ ಮಾತ್ರ ಹೇಗ್ ಕುಡಿತಾರಮ್ಮ? ಹ? ಅಪ್ಪ ಆಗ್ಲೇ ಅಪ್ಪನ ಪಾರ್ಟಿ ಸೇರ್ಕೊಂಡ್ಯಾ? ಏನು ಮರಿ ವೈದೇಹಿ ನಿನಗೆ ಹಾಲು ಕುಡಿಯಕ್ಕೆ ಹೇಳಿದ್ಲಾ? ಕುಡಿ. ಮೊದ್ಲು ನೀನ್ ಕುಡ್ದುಕೊಡು. ಕುಡಿ. ಯಾಕೆ ನಗ್ತಿದ್ಯಾ ಬಾವಾ? ಬಾವಾ ಹೇಳು, ಯಾಕೆ ನಗ್ತಿದ್ಯಾ? ನಿನ್ನ ವೈದೇಹಿ, ವರ್ಷು ವರ್ಷು ವರ್ಷು. ನೀನ್ ಸರಿಯಾಗೇ ಇದ್ಯಾ? ನಾನ್ ಯಾಕೆ ಒರೆಸ್ಬೇಕು? ಒರ್ಸ್ತೀಯೋ ಇಲ್ವೋ? ಪುಟಾಣಿ ನೀನಾದ್ರೂ ಹೇಳು. ಪುಟಾಣಿ, ನನ್ನನ್ನು ರೇಗಿಸ್ತಿದ್ರೆ ನೀನು ನಗ್ತಾ ಇದೆಯಲ್ಲ. ಬಾವಾ, ಇವಾಗ ಒರ್ಸ್ತೀಯೋ ಇಲ್ವೋ? ಹೇಳು ಪುಟಾಣಿ. ಪುಟಾಣಿ ಅಂದ್ರೆ ನೀನೇ ಒರೆಸ್ಕೋ ಅಂತ ಅರ್ಥ. ಹಾಗಲ್ಲ ಬಾವಾ, ಮಗು ಇಲ್ಲಿವರೆಗೂ ಮಾತಾಡ್ತು, ಇವಾಗ ಯಾಕೆ ಮಾತಾಡ್ತಾ ಇಲ್ಲ? ಪುಟಾಣಿ ಏನಾಯ್ತಮ್ಮ? ಯಾಕೆ ಮಾತಾಡ್ತಾ ಇಲ್ಲ? ಏನಾಯ್ತು? ಬಾವಾ ಎದ್ದೇಳ್ ಬಾವಾ. ಹೇ, ಎಲ್ಲಿಗೆ ವೈದೇಹಿ? ಹೋಗೋಣ ನಡಿ ಬಾವಾ. ಇಲ್ಲೇ ಬಾವಾ, ಇಲ್ಲೇ ಮಾತಾಡಿದ್ದು. ಪುಟಾಣಿ ಇವಾಗ ಮಾತಾಡು. ಅಮ್ಮ, ಏನಾಯ್ತು ವೈದೇಹಿ? ಪಾಪು ಮಾತಾಡ್ತಾ ಇದೆಯಾ ಇಲ್ವಾ? ಇಲ್ಲ, ಮಾತಾಡಲ್ಲ ಬಾವಾ. ಯಾಕೆ ಮಾತಾಡ್ತಾ ಇಲ್ಲ? ಇಷ್ಟೊತ್ತು ಮಾತಾಡ್ತಲ್ವ ಅದು? ಮೇಲ್ ನೋಡು ಬಾವಾ, ಆ ಚಂದ್ರನ ಮೋಡ ಮುಚ್ಕೋತಾ ಇದೆ. ಅದಕ್ಕೆ ಮಗು ಬೆಳೆದಿಂಗ್ಳಿರುವಾಗ ಮಾತ್ರ ಮಾತಾಡೋದು ಬಾವಾ. ಅರ್ಥ ಆಯ್ತು ವೈದೇಹಿ. ಅದಕ್ಕೆ ನೀನ್ ಚಂದ್ರನ್ ಬೆಳಕಲ್ಲಿದ್ದಾಗ ಮಾತ್ರ ಪಾಪು ನಿನ್ನ ಹತ್ರ ಮಾತಾಡ್ತಾ ಇದ್ದಿದ್ದು, ಒಳಗಿದ್ದಾಗ ಮಾತಾಡ್ತಾ ಇರ್ಲಿಲ್ಲ. ಹೌದು ಬಾವಾ. ಈಗ್ಲೇ ಈ ಮೋಡ ಅಡ್ಡ ಬರ್ಬೇಕಾ? ಅಮ್ಮ ಮಗು ಮಧ್ಯ ನಿಮ್ದೇನು? ಹೋಗಿ. ಅಮ್ಮ. ಪುಟಾಣಿ ಬಾವಾ, ಮಗು ಮಾತಾಡ್ತಾ ಇದೆ. ಈಗ ನನ್ ಮಗು ಜೊತೆ ಮಾತಾಡ್ಬೇಕು ಅಂದ್ರೆ ಬೆಳೆದಿಂಗ್ಳ ಹತ್ರ ಬರ್ಬೇಕು ಅಷ್ಟೇ. ಹೌದಮ್ಮ, ಹಾಲು ಕುಡ್ತಿದ್ಯಲ್ಲ, ಆ ಹಾಲು ಮೀಸೆ ತರ ಅಂಟ್ಕೊಂಡಿದ್ದಕ್ಕೆ ಅಪ್ಪ ನಗ್ತಿದ್ದಾರೆ. ನೀನ್ಯಾಗ ನಗ್ತಾ ಇದ್ಯಾ? ಮಗು ಮೀಸೆನ್ ಒರ್ಸು ಅಂತ ಹೇಳ್ತಿದೆ. ಒರ್ಸು ಬಾವಾ. ಸರಿ. ಏನಂದ ಬಾಲಿ ಸಾಕು ನಿಲ್ಸು. ಅಮ್ಮ
ಅಮ್ಮ ನನಗೆ ನಗುನೇ ತಡೆಯೋಕ್ಕಾಗ್ತಾ ಇಲ್ಲ. ವಿಶ್ವಾಸ ಜಾಸ್ತಿ ಆಗ್ಲಿ ಅಂತ ಮಜ್ಜಿಗೆಯಲ್ಲಿ ಉಪ್ಪು ಜಾಸ್ತಿ ಹಾಕದ್ನಂತೆ. ನೀನು ಕುಡಿಬೇಕಾಯ್ತು ಊರ್ಮಿಳಾ. ನಿಜವಾಗ್ಲೂ ರಾಜ್ಯಾಧಿಪತಿ ಪದವಿ ಕೊಡಿಸ್ತಿದ್ದೇನೋ. ಸಾಕು ಸುಮ್ನಿರು. ನನ್ನ ನೋಡಿದ್ರೆ ನಿನಗೆ ನಗ್ಬೇಕು ಅಂತ ಅನಿಸ್ತಾ ಇದ್ಯಾ? ನನಗಲ್ಲ, ನಿನ್ ಗಂಡಂಗೆ ನಿನ್ ಬದುಕು ಕಾಮಿಡಿ ಪೀಸ್ ಆಗೋಗಿದೆ. ನೀನ್ ಅಧಿಕಾರ ಬೇಕು ಅಂತ ಕೇಳ್ತಾ ಇದ್ರೆ ನೀನು ಆಡ್ಕೋತಾ ಇದ್ದಾನೆ ನಿನ್ ಗಂಡ. ಆದ್ರೆ ಇದು ಕೇಳಿದ್ರೆ ಸಿಗೋದಲ್ಲ, ಕಿತ್ಕೊಂಡ್ರೆ ಸಿಗೋದು ಅಂತ ನಮ್ ಪ್ರಯತ್ನ ನಾವು ಮಾಡ್ತಾನೆ ಇದೀವಲ್ಲ. ಮತ್ತೆ ಯಾಕೆ ನಿನ್ ಗಂಡನ್ ಕೇಳ್ತಾ ಇದ್ಯಾ? ಯಾವಾಗ್ಲೂ ನನ್ನ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳ್ತಾ ಇರ್ತಾನಲ್ವಾ, ಅವನ್ ನನ್ನ ಬಗ್ಗೆ ಎಷ್ಟು ಯೋಚಿಸ್ತಾನೆ ಅಂತ ತಿಳ್ಕೊಳ್ಳೋಣ ಅಂತ ಕೇಳ್ದೆ. ನೀನು ಗಂಡ ಯೋಚನೆ ಮಾಡೋದು ಅವನ ತಮ್ಮನ ಬಗ್ಗೆ, ನಾದ್ನಿ ಬಗ್ಗೆ, ಅವ್ರಿಗೆ ಹುಟ್ಟೋ ಅಂತ ಮಗು ಬಗ್ಗೆ ಮಾತ್ರನೇ. ನಿನ್ನ ಬಗ್ಗೆ ಯೋಚನೆ ಮಾಡಲ್ಲ. ಗಂಡನ್ ಕಾಲ್ ಬಂದಿದ್ಯಲ್ಲ, ಇವಾಗ ಅವನನ್ನ ಹೋಲ್ಸ್ಕೊಂಡ್ರೆ ಇವಳು ಆಡಿದ್ದೇ ಆಟ ಕಟ್ಟಿದ್ದೆ ಪಟ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದಾಳಮ್ಮ. ಆದ್ರೆ ವೀಲ್ ಚೇರಲ್ಲಿ ಕೂತಾಗ್ಲೇ ಹಚ್ಕೊಳ್ದೆ ಇರೋನು ಈಗ ಹಚ್ಕೋತಾನೆ ಅನ್ನೋದು ಇವಳು ಭ್ರಮೆ. ನನಗಂತ ಆಸೆ ಏನಿಲ್ಲ. ಇನ್ನೊಂದ್ಸಲ ನನಗ್ ಒಂದು ಮಾತುನು ಅಂದೆ, ನಾನು ಕೇಳ್ಬೇಕಾಗಿದ್ದನ್ ಕೇಳ್ದೆ. ಆ ವಿಷಯ ಬಿಟ್ಬಿಡಿ, ಈಗ ನಾವೇನ್ ಮಾಡ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಯೋಚಿಸ್ಬೇಕು ಅಂದ್ರೆ ನಾವು ಪ್ಲಾನ್ ಮಾಡ್ತಿರೋದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಗ್ತಿದೆ ಅಂತ ನಾವು ಮೊದಲು ತಿಳ್ಕೋಬೇಕು. ಹೇಗ್ ತಿಳ್ಕೊಳ್ಳೋದು? ನಿಮ್ ದೊಡ್ಡಪ್ಪನ ಆತ್ಮ ಸಹಾಯ ಮಾಡ್ತಿದೆ ಅಂತ ಅದನ್ ಬಂಧಿಸಿದ್ವಿ. ಈಗ ನೋಡಿದ್ರೆ ಹೊಟ್ಟೆಲಿರೋ ಮಗು ಕಾಪಾಡ್ತು ಅಂತಿದ್ದಾಳೆ. ನಿಜವಾಗ್ಲೂ ಏನ್ ನಡೀತಿದ್ಯೋ ಏನೂ ಅರ್ಥ ಆಗ್ತಿಲ್ಲ. ಅದನ್ನ ತಿಳ್ಕೊಳಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಈ ಮೈಕ್ರೋಫೋನ್ನ ಅವ್ರ ರೂಮಲ್ಲಿ ಬಚ್ಚಿಡ್ತೀನಿ. ಅಲ್ಲಿ ವೈದೇಹಿ ದೇವಾಂಶ್ ಮಾತಾಡೋ ಪ್ರತಿ ಮಾತು ಇಲ್ಲಿ ಸ್ಪೀಕರಲ್ಲಿ ನಮಗೆ ಕೇಳಿಸುತ್ತೆ. ಮಿಕ್ಕಿದ ಪ್ಲಾನ್ಸ್ ತರ ಇದು ನಮಗೆ ರಿವರ್ಸ್ ಆಗಲ್ಲ ತಾನೆ? ಇದ್ರಲ್ಲಿ ರಿವರ್ಸ್ ಆಗಂತದ್ದೇನಿದೆ? ಪ್ಲಾನ್ ಮಾಡ್ಬೇಕಾದ್ರೆ ಎಲ್ಲ ಕ್ಲೀನ್ ಆಗೇ ಇರುತ್ತೆ, ಆದ್ರೆ ನಮಗೆ ಉಲ್ಟಾ ಹೊಡೆಯೋವರೆಗೂ ಅದ್ ಗೊತ್ತಾಗಲ್ಲ ಏನ್ ಮಿಸ್ಟೇಕ್ ಮಾಡ್ತಿದೀವೋ. ಅದಕ್ಕೆ ಏನೇ ಮಾಡಿದ್ರೂ ಅದ್ರ ಬಗ್ಗೆ 10 ಸಲ ಯೋಚನೆ ಮಾಡ್ಬಿಟ್ಟು ನಾವು ಮುಂದುವರಿಬೇಕು. ವಾಲಿ, 10 ಸರಿ ಅಲ್ಲ, 100 ಸರಿ ಯೋಚನೆ ಮಾಡಿ ಈ ಪ್ಲಾನ್ ಮಾಡಿದ್ದೀನಿ. ಇಲ್ಲಿವರೆಗೂ ನಮ್ಮ ಪ್ಲಾನ್ ಬಗ್ಗೆ ಅವ್ರಿಗೆ ಗೊತ್ತಾಗ್ತಿತ್ತು ಅಲ್ವಾ, ಇವಾಗ ಅವ್ರ ಪ್ಲಾನು ನಮಗೆ ಗೊತ್ತಾಗುತ್ತೆ. ಈ ಒಂದು ವಿಷಯದಲ್ಲಿ ನಾವು ಎಚ್ಚರಿಕೆ ವಹಿಸಿದ್ರೆ ಆಮೇಲೆ ಅವ್ರನ್ನ ಹೇಗ್ ಬೇಕೋ ಆಟ ಆಡಿಸ್ಬೋದು. ಸರಿ, ಮತ್ಯಾಕ್ ತಡ ಮಾಡ್ತಿದ್ಯಾ? ಹೋಗ ಕೆಲ್ಸ ಮಾಡು. ಈ ಸ್ಪೀಕರಲ್ಲಿ ಕೇಳಿಸ್ಕೊಳ್ಳಿ, ಹುಷಾರು. ನೀನು ಹುಷಾರು. ಯೋಚನೆ ಮಾಡ್ಬೇಡ ಊರ್ಮಿಳಾ, ಗೆಲುವು ಒಬ್ಬರ ಪರ ಇರೋದಿಲ್ಲ. ನಾವು ಗೆಲ್ತೀವಿ, ನನಗೀಗ ಅನ್ನಿಸ್ತಾ ಇದೆ. ನೀನ್ಯಾಕಮ್ಮ ಇದನ್ ಮಾಡ್ತಿದ್ಯಾ? ಲಕ್ಷ್ಮಮ್ಮ ಮಾಡ್ತಿದ್ಲಲ್ವಾ? ಪರವಾಗಿಲ್ಲ ಅಜ್ಜಿ, ಅಷ್ಟಕ್ಕೂ ಈ ಹಾಲು ನನಗೋಸ್ಕರ ಅಲ್ಲ, ಬಾವಂಗೆ. ಏನೋ ಕೆಲ್ಸ ಇದೆ ಅಂತ ಹೊರಗೆ ಹೋಗ್ತಿದ್ದಾರೆ. ಕೆಲ್ಸದ ಮಧ್ಯೆ ತಿಂಡಿ ಬಗ್ಗೆ ಮರ್ತು ಹೋಗ್ತಾರೆ. ಅದಕ್ಕೆ ಈ ಹಾಲಾದ್ರೂ ಕೊಡೋಣ ಅಂತ. ಯಾ ಓಕೆ, ಇನ್ನು ಹಾಫ್ ಅನ್ ಅವರ್ ಅಲ್ಲಿ ಬರ್ತೀನಿ ಅಲ್ಲಿಗೆ. ಬಾವಾ ಬಾವಾ, ಈ ಹಾಲು ಕುಡ್ದು ಹೋಗು. ಹೇ ವೈದೇಹಿ, ನಿನ್ ಕಾಲ್ಗೆ ಏನಾಯ್ತು? ಏನಾಗಿಲ್ಲ ಬಾವಾ. ನಿನ್ ಬಾಯಲ್ಲಿ ಕೂತ್ಕೋ. ಇಲ್ಲಿ ಬಾವಾ, ಕೂತ್ಕೋ. ಬಾವಾ, ಕೂತ್ಕೋ. ಎಲ್ಲಿ ಕಾಲ್ ತೋರ್ಸು. ಏನಾಗಿಲ್ಲ ಬಾವಾ. ಏನೂ ಆಗಿಲ್ಲ ಅಂತೆಲ್ಲ, ತಲೆ ಕೆಟ್ಟೋಣ್ ನೀನು. ಅಯ್ಯೋ, ಕಾಲು ಊದ್ಕೊಂಡಿದೆ. ಬಾವಾ, ಗರ್ಭಿಣಿ ಆಗಿರೋರ್ಗೆ ಕಾಲು ಊದ್ಕೊಳ್ಳೋದು ಸಹಜ. ನೀನ್ ಸುಮ್ನೆ ಇರು, ನಿನ್ಗೇನ್ ಗೊತ್ತಾಗಲ್ಲ. ಏನಾಯ್ತು ದೇವಾ? ನೋಡಿಂದು ವೈದೇಹಿ ಕಾಲಿ ಹೇಗೆ ಊದ್ಕೊಂಡಿದೆ ಅಂತ. ಏನೂ ಆಗಿಲ್ಲ ಅಂತ ಹೇಳ್ತಾ ಹಾಗೆ ಕುಂಟ್ಕೊಂಡು ಓಡಾಡ್ತಾ ಇದ್ದಾಳೆ. ಇವಾಗ ಈ ತರ ಕಾಲು ಊದ್ಕೊಳ್ಳೋದು ಸಹಜನೇ ಅಲ್ವಾ ಅಜ್ಜಿ? ಹೇಳಿದ್ರೆ ಕೇಳಿಸ್ಕೊತಾ ಇಲ್ಲ ನೋಡಿ. ಹೌದು ಕಣೋ ದೇವಾ, ಸ್ವಲ್ಪ ಎಣ್ಣೆ ಹಚ್ಚಿ ಬಿಸಿ ನೀರಲ್ಲಿ ಶಾಖ ಕೊಟ್ರೆ ಎಲ್ಲ ಕಡಿಮೆ ಆಗುತ್ತೆ. ಇವಾಗ ಅದನ್ನಾದ್ರೂ ಮಾಡ್ಬೇಕಲ್ವಾ? ಲಕ್ಷ್ಮಮ್ಮ, ಎಣ್ಣೆ ಬಿಸಿನೀರು ತಗೊಂಬಾ. ಸರಿ, ಆ ಕೆಲ್ಸನ ಲಕ್ಷ್ಮಿ ಮಾಡ್ತಾಳೆ. ನೀನೆಲ್ಲೋ ಆಚೆ ಹೋಗ್ಬೇಕು ಅಂದ್ಯಲ್ಲ, ಹೋಗ್ಬಿಟ್ ಬಾ.
ವೈದೇಹಿಗೆ ಹೀಗಾಗಿರ್ಬೇಕಾದ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ? ಲಕ್ಷ್ಮಮ್ಮ ಬೇಗ ತಗೊಂಡ್ ಬಾ. ಬಾವಾ ಏನೂ ಆಗಲ್ಲ ಬಿಡು, ನಾನ್ ನೋಡ್ಕೋತೀನಿ, ನೀನ್ ಹೊರಡು. ನೀನ್ ಹಾಗೆ ಹೇಳ್ತೀಯ, ಎಲ್ರ ಬಗ್ಗೆನೇ ಯೋಚನೆ ಮಾಡ್ತೀಯ, ಆದ್ರೆ ನಿನ್ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನೀನು. ದೇವಾಂಶ್, ಯಾಕೋ ಟೆನ್ಷನ್ ಮಾಡ್ಕೋತಿದ್ಯಾ? ಲಕ್ಷ್ಮಿ ಮಾಡ್ತಾಳೆ ಅಂತ ಹೇಳ್ತಿದ್ದೀನಲ್ಲ. ನಾನ್ ಹಚ್ಚಿದ್ರೆ ಏನಮ್ಮ ಆಗತ್ತೆ? ಓಹೋ, ವೈದೇಹಿ ಕಾಲ್ ಮುಟ್ಬೇಕಲ್ಲ ಅಂತನಾ? ಅವಳು ಈ ವಂಶದ ಕುಡಿನ, ಅಪ್ಪನ ಕನ್ಸ್ಗಳನ್ನ ತನ್ನ ಹೊಟ್ಟೆಲಿ ಹೊತ್ತಿರೋ ದೇವತೆ ಅಮ್ಮ. ಅವಳ ಪಾದ ಮುಟ್ಟೋದು ಅಂದ್ರೆ ಅದೃಷ್ಟ ಅಂತಾನೆ ಅನ್ಕೋಬೇಕು. ಆದ್ರೂ ವೈದೇಹಿ ಆರೋಗ್ಯ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ವೈದೇಹಿ, ನಿನ್ ರೂಮ್ಗೆ ಹೋಗಿರು, ನಾನು ಹೋಗಿ ಬಿಸಿನೀರು ತಗೊಂಡ್ಬರ್ತೀನಿ. ವೈದೇಹಿ ಹೋಗು ಅನ್ನಲ್ಲ, ಯಾಕಿನ್ನು ಇಲ್ಲೇ ಕೂತಿದ್ಯಾ? ಹೋಗ್ತಾ ಹೋಗು ಇದ್ದೀನಿ ಬೇಗ, ಬರ್ತೀನಿ ನಾನು. ಹೋಗಮ್ಮ. ಈ ರೂಮಲ್ಲಿ ಎಲ್ಲೇ ಇಟ್ರು ಅವ್ರ ಮಾತು ನಮಗೆ ಕೇಳಿಸುತ್ತೆ. ಕಾಣಿಸ್ದೇ ಇರೋ ಜಾಗದಲ್ಲಿ ಇದನ್ನು ಬಚ್ಚಿಡ್ಬೇಕು. ಯಾ, ಇಲ್ಲಿಡ್ತೀನಿ. ಇಟ್ಟಾಯ್ತಾ? ಇಟ್ಟಿದ್ದಾಯ್ತು. ಕೆಲಸ ಮಾಡುತ್ತೋ ಇಲ್ವೋ ಒಂದ್ಸರಿ ಚೆಕ್ ಮಾಡಬೇಕು. ಮೈಕಿಂದ ಸ್ವಲ್ಪ ದೂರ ಹೋಗಿ ಮಾತಾಡ್ತೀನಿ. ಫೋನಲ್ಲ, ಸ್ಪೀಕರಲ್ಲಿ ಕೇಳಿಸ್ಕೊಂಡು ಹೇಳು. ಸರಿ ಅತ್ತೆ, ಆನ್ ಮಾಡಿ. ಬಾಬಾ, ಇವತ್ತು ಅವ್ರು ಏನು ಪ್ಲಾನ್ ಮಾಡ್ತಾ ಇದ್ದಾರೆ? ಏನು ಪ್ಲಾನ್ ಮಾಡಿದ್ರೇನು? ಮೊದಲೇ ನಮ್ಗೆ ಗೊತ್ತಾಗುತ್ತಲ್ವಾ? ಮತ್ತೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅಕಸ್ಮಾತ್ ಅವ್ರಿಗೂ ಗೊತ್ತಾಗೋದ್ರೆ ನಾವೇನ್ ಮಾಡೋಣ ಬಾಬಾ? ಏನು ಮಾಡೋದು, ಅವ್ರು ಹೇಳ್ದಂಗೆ ಕೇಳ್ಬೇಕಷ್ಟೇ. ಅತ್ತೆ, ನಿನ್ ಮಗನ್ ಓವರ್ ಆಕ್ಟಿಂಗ್ ಜಾಸ್ತಿ ಆಯ್ತು. ಹಲೋ, ಕೇಳಿಸ್ತಾ ಇದೆಯಾ ಸ್ಪೀಕರಲ್ಲಿ? ನಿನ್ ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇದೆ ವಾಲಿ. ಸಿಕ್ಕಾಕೊಂಡ್ರೆ ನಿನ್ ಕತೆ ಅಷ್ಟೇ. ಟೆಸ್ಟ್ ಮಾಡಿದ್ ಸಾಕು, ನೀನ್ ಅಲ್ಲಿಂದ ಮೊದ್ಲು ಬಾ. ನಾವು ಸಿಕ್ಕಾಕೊಳ್ಳೋದ ಚಾನ್ಸೇ ಇಲ್ಲ. ಇಲ್ಲಿ ನನ್ನ ಮೈಕ್ರೋಫೋನ್ ಇಟ್ಟಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಅವ್ರಿಬ್ರೇನ್ ಮಾತಾಡ್ತಾರೋ ಅದನ್ನ ನಾವು ಸ್ಪೀಕರಲ್ಲಿ ಕೇಳಿಸ್ಕೋಬೋದು. ಈಗ್ಲಾದ್ರೂ ನಮ್ಮ ಪ್ಲಾನ್ ಅವ್ರಿಗೆ ಹೇಗೆ ಗೊತ್ತಾಗ್ತಿದೆ ಅಂತ ಗೊತ್ತಾಗುತ್ತೆ. ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಪ್ಲಾನ್ ಮಾಡ್ತೀರಾ? ಮಾಡ್ತೀನಿ. ಬಾವಾ, ಬೇಗ ಬಾ. ವೈದೇಹಿ ಬರ್ತಾ ಇದ್ದಾಳೆ. ಈಗ ಹೇಗೆ ತಪ್ಪಿಸ್ಕೊಳ್ಳೋದು? ನಿನ್ನ ಸಿಕ್ಕದೆ ಅಲ್ವಾ? ಮಾಡ್ತೀನಿ ಇರು ನಿಂಗೆ. ವೈದೇಹಿ, ಬಾ ಕೂತ್ಕೋ. ಬಾವಾ, ಅವ್ರ ಪ್ಲ್ಯಾನು ನಮಗೆ ಹೇಗೆ ಗೊತ್ತಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ಈ ಪ್ಲ್ಯಾನು. ಇನ್ಮೇಲಿಂದ ನಾವು ರೂಮಲ್ಲಿ ಯಾವ ಮೂಲೆಯಲ್ಲಿ ಮಾತಾಡಿದ್ರೂ ಅವ್ರಿಗೆ ಗೊತ್ತಾಗೋಗುತ್ತಂತೆ. ಏನು ಮಾತಾಡ್ತಾನೆ ಇಲ್ಲ. ಅರ್ಥ ಆಯ್ತು ವೈದೇಹಿ, ಈ ಒಳ್ಳೆ ಪಾಠ ಕಲಿಸ್ತೀನಿ, ನೋಡ್ತಾ ಇರೋ. ಹೌದು ವೈದೇಹಿ, ಈ ಬ್ಯಾಗ್ ಯಾಕೆ ಇಲ್ಲೇ ಇಟ್ಟಿದ್ಯಾ? ಬಾವಾ, ಅದು ಅದು ಬೇಡದೇ ಇರೋ ವಸ್ತುಗಳನ್ನೆಲ್ಲ ತೆಗೆದು ಈ ಬ್ಯಾಗ್ ಒಳಗೇನೆ ಇಟ್ಟಿದ್ದೆ ನಾನು. ಓ ಹೌದಾ, ನಾವು ಈ ಬ್ಯಾಗ್ನ ಬಿಸಾಕ್ಬಿಡೋಣ. ಬ್ಯಾಗ್ ತೆಸ್ಬಿಡ್ತಾರ? ಅಯ್ಯೋ,
ಜಿಪ್ ಹಾಕ್ಬಿಟ್ರಲ್ಲ. ಇವ್ರ ಮಾತು ಕೇಳಕ್ ಬಂದು ಉಸಿರು ಕಟ್ ಸತ್ತೋಗ್ತೀನಿ ಅನ್ಸುತ್ತೆ. ರಂಗ ಬಂದ್ಮೇಲೆ ರಂಗಂಗೆ ಹೇಳಿದ್ರೆ ಅವನೇ ಇದನ್ನ ಆಚೆ ಹಾಕ್ತಾನೆ. ಬಾ ನೀನ್ ಕೂತ್ಕೋ ವೈದೇಹಿ. ಕಾಲು ಊದ್ಕೊಂಡಿದೆ ಅಲ್ವಾ, ಬಿಸಿನೀರು ಶಾಖ ಕೊಡ್ತೀನಿ, ಕೂತ್ಕೋ. ಹೆಂಡತಿ ಕಾಲ್ ಹಿಡಿತಿದ್ದ ನೋಡು. ನಿಜವಾದ ವಿಷಯ ಯಾವಾಗ ಮಾತಾಡ್ತಾರೋ ಏನೋ. ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ಲ, ಅಷ್ಟ್ ಸಾಕು. ಯಾವುದೋ ಒಂದು ಟೈಮಲ್ಲಿ ಮಾತಾಡ್ತಾರೆ ಆದ್ರೆ ನಾವು ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕು. ಹೌದು, ನಿಮ್ ಮಗ ಯಾಕೆ ಇನ್ನೂ ಬಂದಿಲ್ಲ? ಅವ್ರ ಕೈಲಿ ಸಿಕ್ಕಾಕೊಂಡಿಲ್ಲ ತಾನೆ? ಸಿಕ್ಕಾಕೊಂಡಿದ್ರೆ ಇಷ್ಟೊತ್ತಿಗೆ ಗಲಾಟೆ ಮಾಡ್ತಿದ್ರು. ಆದ್ರೆ ಹೀಗೆ ಆರಾಮಾಗಿ ಕೂತ್ಕೋತಾ ಇರ್ಲಿಲ್ಲ. ಅದು ನಿಜಾನೇ. ಇವ್ರು ಏನ್ ಮಾತಾಡ್ತಿದಾರೆ ಅಂತ ಕೇಳಿಸ್ಕೊಳ್ಳೋಣ. ಹೌದು ವೈದೇಹಿ, ಇವತ್ ನಮ್ಗೇನಾಗುತ್ತೆ ಅಂತ ತಿಳ್ಕೊಳ್ಳಿಲ್ಲ ಅಲ್ವಾ ನೀನು? ಇಲ್ಲ ಬಾವಾ, ಇನ್ನೂ ಟೈಮ್ ಇದೆ ಅಲ್ವಾ ಅಂತ. ಏನ್ ಟೈಮ್ ಇದೆ ಅಂತ? ಬೆಳಕಾಗ್ತಿದ್ದ ಹಾಗೆ ಅವರು ಪ್ಲಾನ್ ಮಾಡೋಕ್ ಶುರು ಮಾಡ್ತಾರೆ. ಅದೇನು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಕಷ್ಟದಲ್ಲಿ ಸಿಕ್ಕಾಕುತ್ತೀವಿ. ಬೇಗ ತಿಳ್ಕೊಂಡ್ರೇನೆ ಅಲ್ವಾ ಅವ್ರ ಪ್ಲಾನನ್ನ ಉಲ್ಟಾ ಓಡ್ಸೋಕ್ಕಾಗೋದು. ಹೊಡಿಸ್ತೀರಾ. ಈಗ ಹೇಗ್ ತಿಳ್ಕೊಳ್ತೀರಾ ಅಂತ ಗೊತ್ತಾದ್ರೆ ನಿಮ್ ಪ್ಲಾನನ್ನು ಉಲ್ಟಾ ಹೊಡಿಸ್ತೀವಿ. ವೈದೇಹಿ, ಆದ್ರೂ ಅದೇನ್ ದೊಡ್ಡ ಕೆಲಸ ಅಲ್ಲ ಬಿಡು. ಅದು ಬಾವಾ, ದಿನ ನೀನೇ ಆ ಪೇಸ್ಟ್ ಮಾಡ್ಕೊಡ್ತೀಯ ಅಲ್ವಾ? ಅದನ್ನ ನಾನು ತುಟಿಗೆ ಹಚ್ಕೊಂಡ್ರೇನೆ ಅಲ್ವಾ ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಾಗೋದು. ಇದೇ ವಿಷಯ ಇರ್ಬೇಕು. ಏನೋ ಹಚ್ಕೋತಿದಾರ ಅವರು ತುಟಿಗೆ. ಏನಿರ್ಬೋದು ಊರ್ಮಿಳಾ? ಸ್ವಲ್ಪ ತಾಳ್ಮೆಯಿಂದ ಕೇಳಿಯತ್ತೆ, ಅದು ಕೂಡ ನಮಗೆ ಗೊತ್ತಾಗತ್ತೆ. ಹೌದಲ್ವಾ? ಆ ಪೇಸ್ಟ್ನ ಮಾಡೋದೇನಷ್ಟು ಕಷ್ಟ ಅಲ್ಲ ಬಿಡು ವೈದೇಹಿ. ಅದನ್ನ ಹೇಗೆ ಮಾಡೋದು ಅಂತ ಸಾಧುಗಳು ಹೇಳ್ಕೊಟ್ರಲ್ವಾ. ವಿಭೂತಿಲಿ ಶುದ್ಧವಾದ ತೈಲ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ಇರು, ನಾನು ತಗೊಂಡು ಬರ್ತೀನಿ. ಸರಿ ಬಾವಾ. ತಗೋ ವೈದೇಹಿ. ಹಾ, ಈ ಪೇಸ್ಟ್ ತಗೊಂಬಂದೆ. ಇಲ್ಲಿ ಬಾಯ್ಲಿ, ಇದರಲ್ಲಿ ಬರೋ ಎಲ್ಲ ಥರದ ಗಮ್ಗಳನ್ನು ಆ್ಯಡ್ ಮಾಡಿದ್ದೀನಿ ನಾನು. ನೋಡೋದಕ್ಕೆ ಪೇಸ್ಟ್ ಥರನೇ ಕಾಣುತ್ತೆ. ಆದ್ರೆ ಒಂದ್ಸಲ ತುಟಿ ಮೇಲೆ ಹಚ್ಕೊಂಡ್ರೆ ತುಟಿಗಳು ಓಪನ್ ಮಾಡೋಕ್ಕೆ ಆಗಲ್ಲ. ತಗೋ ವೈದೇಹಿ, ಈ ಪೇಸ್ಟ್ನ ಹಚ್ಕೊಂಡು ಇವತ್ತು ಅವ್ರು ಏನ್ ಮಾಡಕ್ ಹೋಗ್ತಿದ್ದಾರೆ ಅಂತ ತಿಳ್ಕೋಬಹುದು. ಸರಿ ಬಾವಾ, ಇಲ್ಲೋಡು, ಹಚ್ಕೊಳ್ತಾ ಇದ್ದೀನಿ. ಹೌದು ಬಾವಾ, ಇದನ್ನ ಯಾರೇ ಹಚ್ಕೊಂಡ್ರು ಏನ್ ನಡೆಯುತ್ತೋ ಅದೆಲ್ಲ ಗೊತ್ತಾಗೋಗುತ್ತಾ? ಅದೇ ಅಲ್ವಾ ವೈದೇಹಿ, ಈ ಪೇಸ್ಟ್ನ ಮಹಿಮೆ ಅಂದ್ರೆ ನಿನ್ ಹೋಟೆಲಿರೋ ಮಗುಗೆ, ನಿನ್ ಗಂಡ ಆಗಿರೋ ನನಗೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೇನೆ ಇದನ್ನ ಹಚ್ಕೊ ಅಂತ ಹೇಳ್ತಿರೋದು. ಇನ್ಮೇಲಿಂದ ನೀವ್ ತಿಳ್ಕೊಳ್ಳೋದಲ್ಲ, ಆ ಪೇಸ್ಟ್ ಹಚ್ಕೊಂಡು ನೀವೇನ್ ಮಾಡ್ತೀರಾ ಅಂತ ನಾವ್ ತಿಳ್ಕೊಳ್ತೀವಿ. ಸರಿ ಬಾವಾ, ನೀನೇನೋ ಕೆಲಸ ಇದೆ ಹೋಗ್ಬೇಕು ಅಂತಿದ್ದೆಲ್ಲ, ನೀನ್ ಹೋಗು. ನಾನು ಹಾಲಲ್ಲಿ ಕೂತ್ಕೊಂಡಿರ್ತೀನಿ. ಅಲ್ಲಿ ಅಜ್ಜಿ ಅತ್ತೆ ಇರ್ತಾರಲ್ಲ. ಮತ್ತೆ ಈ ಪೇಸ್ಟು ನಾನು ಹಚ್ಕೊಂಡು ಆಯ್ತಲ್ವಾ, ಮಿಕ್ಕಿರೋದಿಲ್ಲೇ ಇರ್ಲಿ ಬಿಡು. ಅದನ್ನ ತುಟಿಗಳಿಗೆ ಹಚ್ಕೋಬೇಕು ಅಂತ ಹಚ್ಕೊಂಡ್ರೆ ಏನ್ ನಡೆಯುತ್ತೋ ಅದು ಗೊತ್ತಾಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ನಡಿ. ಓಕೆ, ಇದನ್ನ ಇಲ್ಲೇ ಇಟ್ಟಿರ್ತೀನಿ. ಬಾ ವೈದೇಹಿ. ಅಯ್ಯಪ್ಪ, ಹೊರಟೋದ್ರು. ಇವಾಗ ಆಚೆ ಹೋಗಿ ಆ ಪೇಸ್ಟ್ನ ತಗೋಬೇಕು. ಇವ್ರು ಬೇರೆ ಇದನ್ನ ಕ್ಲೋಸ್ ಮಾಡಿದ್ದಾರೆ. ಆಚೆ ಹೆಂಗ್ ಹೋಗ್ಲಿ? ಅವ್ರೀಗ ಆಚೆ ಹೋಗಿದ್ದಾರೆ. ನಾವು ಹೋಗಿ ಆ ಪೇಸ್ಟ್ ತಗೊಂಡ್ ಬರೋಣ ಬಾ. ಅವ್ರು ಏನ್ ಮಾಡ್ತಿದ್ದಾರೋ ನಾವು ತಿಳ್ಕೋಬಹುದು. ಬನ್ನಿ.
ಆ,